ನಂಬಿದ ಭಕ್ತರ ಕಷ್ಟಗಳಿಗೆ ತಕ್ಷಣವೇ ಸ್ಪಂದಿಸುವ, ಕಳೆದು ಹೋದ ವಸ್ತುಗಳನ್ನು ಕೇವಲ ಕೆಲವೇ ಗಂಟೆಗಳಲ್ಲಿ ಮರಳಿ ಸಿಗುವಂತೆ ಮಾಡುವ ಕರಾವಳಿಯ ಜಾಗೃತಿಯ ಶಕ್ತಿ ಎಂದರೆ ಅದು ನಮ್ಮ ಸ್ವಾಮಿ ಕೊರಗಜ್ಜ. ಇತ್ತೀಚಿನ ದಿನಗಳಲ್ಲಿ ಇಡೀ ಭಾರತದಲ್ಲೇ ಕೊರಗಜ್ಜನ ಪವಾಡಗಳು ಸದ್ದು ಮಾಡುತ್ತಿದೆ. ಆದರೆ ಒಬ್ಬ ಸಾಮಾನ್ಯ ಮನುಷ್ಯನಾಗಿದ್ದ ಕೊರಗತನಿಯ ಎಂಬ ಯುವಕ ತುಳುನಾಡಿನ ಇಷ್ಟೊಂದು ದೊಡ್ಡ ಶಕ್ತಿಯುತ ದೈವವಾಗಿದ್ದು ಹೇಗೆ? ಆತನ ಜೀವನದ ಭೀಕರ ಇತಿಹಾಸವೇನು? ಇಂದಿನ ವಿಡಿಯೋದಲ್ಲಿ ಕೊರಗಜ್ಜನ ಸಂಪೂರ್ಣ ರೋಚಕ ಕಥೆಯನ್ನು ತಿಳಿಯೋಣ. ವಿಡಿಯೋವನ್ನು ಭಕ್ತಿಯಿಂದ ಕೊನೆವರೆಗೂ ನೋಡಿ. ಕೊರಗಜ್ಜನ ದೈವಿಕ ಹೆಸರು ತನಿಯ. ಆತ ಜನಿಸಿದ್ದು ತೀರ ಬಡತನದ ಕೊರಗ ಜನಾಂಗದಲ್ಲಿ. ತನಿಯ ಹುಟ್ಟಿದ ಕೆಲವೇ ದಿನಗಳಲ್ಲಿ ಆತನ ತಾಯಿ ಮೈರಕ್ಕೆ ಮರಣ ಹೊಂದುತ್ತಾಳೆ. ಇತ್ತ ತಂದೆ ಬೊಮ್ಮನೂ ಕೂಡ ಮಗನನ್ನು ಸಾಕಲಾರದೆ ದೂರವಾಗುತ್ತಾನೆ. ಹೀಗೆ ಬಾಲ್ಯದಲ್ಲಿ ಅನಾಥನಾದ ತನಿಯನನ್ನು ಆತನ ಸೋದರತ್ತೆ ಚೆನ್ನಕ್ಕೆ ಸಾಕಿ ಬೆಳೆಸುತ್ತಾಳೆ. ತನಿಯ ಚಿಕ್ಕ ವಯಸ್ಸಿನಿಂದಲೇ ಅತ್ಯಂತ ಕಷ್ಟಜೀವಿ, ಪ್ರಾಮಾಣಿಕ ಮತ್ತು ಕರುಣಾಮಯಿ. ಕಾಡಿನಿಂದ ಬಿದಿರನ್ನು ತಂದು ಬುಟ್ಟಿಗಳನ್ನು ಹಣೆದು ಮಾರುವುದು ಆತನ ಕಾಯಕವಾಗಿತ್ತು. ಹೀಗೆ ಒಮ್ಮೆ ಇಡೀ ತುಳುನಾಡಿನಲ್ಲಿ ಭೀಕರ ಬರಗಾಲ ಮತ್ತು ಸಾಂಕ್ರಾಮಿಕ ರೋಗ ಕಾಣಿಸಿಕೊಳ್ಳುತ್ತದೆ. ಜನರು ಹಸಿರು ಮತ್ತು ಕಾಯಿಲೆಯಿಂದ ಸಾಯುತ್ತಿರುತ್ತಾರೆ. ಆ ಸಮಯದಲ್ಲಿ ತನಿಯನು ಕಾಡಿಗೆ ಹೋಗಿ ಗಿಡಮೂಲಿಕೆಗಳನ್ನು ಮತ್ತು ಕಾಡು ಹಣ್ಣುಗಳನ್ನು ತಂದು ಜಾತಿ ಭೇದವಿಲ್ಲದೆ ಹಸಿದ ಎಲ್ಲರಿಗೂ ಹಂಚಿ ಅವರ ಪ್ರಾಣ ಉಳಿಸುತ್ತಾನೆ. ತನಿಯನ ಕೈಯಿಂದ ಹಣ್ಣು ತಿಂದ ತಕ್ಷಣ ಜನರ ಕಾಯಿಲೆಗಳು ವಾಸಿಯಾಗುತ್ತದೆ. ಇದೇ ಆತನಲ್ಲಿದ್ದ ದೈವಿಕ ಶಕ್ತಿಗೆ ಮೊದಲ ಸಾಕ್ಷಿಯಾಗಿತ್ತು. ಒಂದು ದಿನ ಆ ಭಾಗದ ಪ್ರಮುಖ ದೇವಸ್ಥಾನವೊಂದಕ್ಕೆ ಕೋಡಿ ಮರ ತರಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ಆಗ ತನಿಯನು ತನ್ನ ಅಪ್ರತಿಮ ಶಕ್ತಿಯಿಂದ ಇಡೀ ದೊಡ್ಡ ಮರವನ್ನು ಒಬ್ಬನೇ ಹೊತ್ತು ತಂದು ದೇವಸ್ಥಾನದ ಮುಂದೆ ನಿಲ್ಲಿಸುತ್ತಾನೆ. ಇದನ್ನು ನೋಡಿದ ಅಲ್ಲಿನ ರಾಜರು ಮತ್ತು ಭಟ್ಟರು ಆಶ್ಚರ್ಯಪಡುತ್ತಾರೆ. ದೇವಸ್ಥಾನದ ಪೂಜೆ ಮುಗಿದ ನಂತರ ಎಲ್ಲರಿಗೂ ಮುತ್ತು ಮತ್ತು ರತ್ನಗಳ ಪ್ರಸಾದ ಹಂಚಲಾಗುತ್ತದೆ. ಆದರೆ ತನಿಯನಿಗೆ ದೇವಸ್ಥಾನದ ಒಳಗಡೆ ಹೋಗಲು ಅನುಮತಿ ಇಲ್ಲ. ದೇವಸ್ಥಾನದ ಮೇಲಿದ್ದ ಅವನು ದೊಡ್ಡ ಮಾವಿನ ಮರ ಹತ್ತಿ ಪ್ರಸಾದವನ್ನು ಪಡೆದುಕೊಳ್ಳಲು ಅನುಮತಿ ಹೇಗಾದರೂ ಸಿಗುತ್ತದೆ ಎಂದು ಟ್ರೈ ಮಾಡುತ್ತಾನೆ. ತನಿಯ ಮರ ಹತ್ತಿ ದೇವರಿಗೆ ಕೈ ಮುಗಿದ ತಕ್ಷಣ ಆತನಿಗೆ ದೇಹದಲ್ಲಿದ್ದ ದೈವಿಕ ಶಕ್ತಿ ಜಾಗೃತವಾಗಿ ಆತ ಅಲ್ಲೇ ಮಾಯವಾಗುತ್ತಾನೆ. ಆತನ ಭಕ್ತಿಗೆ ಮೆಚ್ಚಿ ಸಾಕ್ಷಾತ್ ಈಶ್ವರನೇ ಆತನಿಗೆ ದೈವತ್ವವನ್ನು ಕರುಣಿಸುತ್ತಾನೆ ಎಂದು ಹೇಳಲಾಗುತ್ತದೆ. ಹೀಗೆ ಮಾಯವಾದ ತನಿಯನು ಮುಂದೆ ಕೊರಗಜ್ಜ ಎಂಬ ದೈವವಾಗಿ ತುಳುನಾಡಿನಲ್ಲಿ ನೆಲೆಸುತ್ತಾನೆ. ಕೊರಗಜ್ಜನಿಗೆ ಪ್ರಿಯವಾದ ನೈವೇದ್ಯವೆಂದರೆ ವೀಳ್ಯದೆಲೆ, ಅಡುಗೆ, ಚಕ್ಕುಲಿ ಮತ್ತು ಕಳ್ಳು. ಇಂದಿಗೂ ನಮ್ಮ ಮನೆಯಲ್ಲಿ ಯಾವುದೇ ವಸ್ತು ಕಳೆದು ಹೋದರೆ ಅಜ್ಜ, ನನ್ನ ವಸ್ತು ಸಿಕ್ಕರೆ ನಿನಗೆ ನೈವೇದ್ಯ ನೀಡುತ್ತೇನೆ ಎಂದು ನಂಬಿಕೆಯಿಂದ ಬೇಡಿಕೊಂಡರೆ ಕೇವಲ 24 ಗಂಟೆಗಳಲ್ಲಿ ಆ ವಸ್ತು ಸಿಗುತ್ತದೆ ಎಂಬುದು ಲಕ್ಷಾಂತರ ಜನರ ನೈಜ ಅನುಭವವಾಗಿದೆ. ಸ್ನೇಹಿತರೆ, ಜಾತಿ ಧರ್ಮದ ಭೇದವಿಲ್ಲದೆ ಎಲ್ಲರನ್ನೂ ಕಾಯುವ ಸ್ವಾಮಿ ಕೊರಗಜ್ಜನ ಮೇಲೆ ನಿಮಗೂ ಭಕ್ತಿ ಇದೆಯಾ? ಕಾಮೆಂಟ್ ಬಾಕ್ಸಿನಲ್ಲಿ ಸ್ವಾಮಿ ಕೊರಗಜ್ಜ ಶರಣಂ ಅಥವಾ ಓಂ ನಮಃ ಶಿವಾಯ ಎಂದು ಬರೆಯಿರಿ. ಈ ರೋಚಕ ಇತಿಹಾಸದ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ AUV ಕ್ರಿಯೇಟಿವ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.